ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಇವತ್ತು ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿದ್ದೀನಿ ನೋಡ್ರಿ. ಎದ್ದು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ 5:15 ಆಗಿತ್ತು. ಇವಾಗ ನಾನು ಬಂದು ಮನೆ ಕಸ ಗುಡಿಸ್ಕೊಳಕತ್ತೀನಿ. ರಾತ್ರಿ ನಾನು ಸಾನ್ವಿಯು ಆಟ ಸಾಮಾನೆಲ್ಲ ಎತ್ತಿಟ್ಟಿದ್ನಿ. ಹಾಗಾಗಿ ಬೇಗ ಬೇಗ ಎದ್ದ ತಕ್ಷಣ ಕಸ ಗುಡ್ಸಾಕತ್ತೀನಿ. ಇಲ್ಲಾಂದ್ರೆ ಹಂಗೆ ಮಲಗಿಬಿಟ್ನಿ ಅಂದ್ರೆ ಅಕ್ಕಿ ಆಟ ಸಾಮಾನು ಎತ್ತಿಡೋಕೆ ಒಂದು 1/4 ಗಂಟೆ ಬೇಕು. ಹಾಗಾಗಿ ರಾತ್ರಿ ನಾನು ಎಲ್ಲ ಎತ್ತಿಟ್ಬಿಟ್ಟಿದ್ನಿ. ಈ ವ್ಲಾಗ್ ಬಂದು ಅಮಾವಾಸ್ಯೆ ವ್ಲಾಗ್ ಇದೆ. ಅಂದ್ರೆ ಅಮಾವಾಸ್ಯೆ ಮತ್ತು ಫ್ರೈಡೇ ಎರಡು ಅಂತ ದಿವಸ ಬಂದಿತ್ತಲ್ಲ, ಅವತ್ತು ಮಾಡಿರುವಂಥ ವಿಡಿಯೋ ಇದು. ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಇವಾಗ ಸ್ವಲ್ಪ ಲೇಟ್ ಮಾಡಿ ಅಪ್ಲೋಡ್ ಮಾಡಕತ್ತೀನಿ. ಇನ್ಮೇಲೆ ಡೈಲಿ ನಾನು ಮಿಸ್ ಮಾಡ್ದೆ ವಿಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಳಕತ್ತೀನಿ. ಆದ್ರೆ ಆಗವತ್ತ ನನಗೆ ಯಾಕಂತಂದ್ರೆ ಸ್ವಲ್ಪ ಹೊಲಿಯುವ ಬರತ್ತಾವು ಬಟ್ಟೆ. ಹಾಗಾಗಿ ಆ ಕಡೆ ಅದನ್ನು ಮಾಡಬೇಕು. ಆಮೇಲೆ ಮನ್ಯಾಗ ಅಡುಗೆ ನಾಷ್ಟ ಎಲ್ಲ ಮಾಡಿಕೊಂಡು ಸಾನ್ವಿಗೆ ಡ್ಯಾನ್ಸ್ ಕ್ಲಾಸು ಸ್ಕೂಲು ಅಂದ ತಕ್ಷಣ ನನಗೊಂಚೂರು ಟೈಮು ಸರಿ ಹೋಗ್ತಾ ಇಲ್ಲ. ನೋಡೋಣಂತ ನಾನು ಅದಷ್ಟು ಟ್ರೈ ಮಾಡಕತ್ತೀನಿ. ಇದು ವಿಡಿಯೋ ಸ್ವಲ್ಪ ಲೇಟ್ ಬಂದೈತೆ ನೋಡ್ರಿ. ಇನ್ನು ಮೇಲೆ ಹಾಕೋ ವಿಡಿಯೋಗಳೆಲ್ಲ ನಾನು ಬೇಗನೆ ಅಪ್ಲೋಡ್ ಮಾಡಿ ಹಾಕಬೇಕಂತೇಳಿ ಅಂದ್ಕೊಂಡೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ನೋಡ್ರಿ ಮನೆಯೆಲ್ಲ ನಾನು ಒರೆಸ್ಕೊಳಕತ್ತೀನಿ. ನಾನು ಒಂದಿನ ಬಿಟ್ಟು ಒಂದಿನ ಮನೆ ಒರೆಸ್ಕೊಳ್ತೀನಿ. ಮತ್ತು ಫ್ರೈಡೇ ಮತ್ತು ಟ್ಯೂಸ್ಡೇ ಅಂದರೆ ಶುಕ್ರವಾರ ಮಂಗಳವಾರ 2 ದಿವಸನೂ ನಾನು ಮಿಸ್ ಮಾಡಿದೆ ಮನೆ ಒರೆಸ್ತೀನಿ. ಇವಾಗ ನೋಡ್ರಿ ಮನೆಯೆಲ್ಲ ಒರೆಸಿದಾದ್ಮೇಲೆ ಹಿಂದುಗಡೆ ಏನು ಇದು ಸ್ವಲ್ಪ ಓಣಿ ಐತಲ್ಲ ಸಣ್ಣದು, ಅದನ್ನು ಅಷ್ಟೇ ನಾನು ತೊಳಿತೀನಿ. ಮುಂಚೆ ಎಲ್ಲ ಹೆಗ್ಗಣಗಳು ಭಾಳ ಬರ್ತಿದ್ದು, ಆವಾಗ ಡೈಲಿ ತೊಳಿಬೇಕಾಗಿತ್ತು. ಆದರೆ ಇತ್ತೀಚೆಗೆ ನೋಡ್ರಿ ಒಂದು ಹೆಗ್ಗಣನೂ ಬರತ್ತಿಲ್ಲ ನಮ್ಮ ಮನೆ ಹತ್ರ. ಹಾಗಾಗಿ ಅಷ್ಟೊಂದು ಗಲೀಜೇನಾಗಿರೋದಿಲ್ಲ. ದಿನ ನಾನಾದರೂ ರೂಢಿಯಾಗಿಬಿಟ್ಟತ್ತಲ್ಲ ತೊಳೆದೆ. ಹಾಗಾಗಿ ಒಂದು ಸರಿ ತೊಳೆದು ಬಿಟ್ಟಿರ್ತೀನಿ. ಮನೆ ಎಲ್ಲ ನೋಡ್ರಿ ಒಳಗಡೆದೆಲ್ಲ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಬಾಗ್ಲ ಕಸ ಅಂತೂ ಆವಾಗಲೇ ಗುಡಿಸಿ ಹೋಗಿದ್ದು ನಾನು. ಇವಾಗ ಎಲ್ಲ ಬಾಗ್ಲ ಎಲ್ಲ ತೊಳ್ಕೊಳಕತ್ತೀನಿ ನೋಡ್ರಿ. ಇನ್ನೂ ಅಷ್ಟು ಪೂರಾ ಬೆಳಕಾಗಿಲ್ಲ, ನೋಡ್ತಿರ್ಬೋದು ನೀವು. ಬೇಗ ಎಲ್ಲ ಕೆಲಸನ ನಾನು ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಸಾನ್ವಿ ಸ್ಕೂಲಿಗೆ ಹೋಗೋಷ್ಟರಲ್ಲಿ ನಾನು ಪೂಜೆ ಮಾಡಿರ್ತೀನಿ. ಅದಕ್ಕಾಗಿ ಬೇಗ ಎದ್ದಿರ್ತೀನಿ ಫ್ರೈಡೆಗೆ ಒಂದು ಸರಿ. ಬಾಗಿಲೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ನಾನು ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ವೀಡಿಯೋಸ್ ಹಾಕತ್ತೀನಿ, ಅಂದ್ರೆ ರಂಗೋಲಿ ವೀಡಿಯೋಸ್ ಹಾಕತ್ತೀನಿ. ಅವನಂತೂ ಭಾಳ ಜನ ಇಷ್ಟಪಡತ್ತಾರು, ಭಾಳ ಜನ ನೋಡತ್ತಾರು. ನನಗಂತೂ ಭಾಳ ಖುಷಿ ಆಯಿತು. ಹಿಂಗೆ ಲಾಂಗ್ ವೀಡಿಯೋಸನ್ನು ನೋಡ್ರಿ ಅಂತ ಕೇಳ್ಕೊಳ್ತೇನೆ ನಾನು. ಇವಾಗ ಬಾಗಿಲಾಗ ರಂಗೋಲಿ ತೆಗಿಯಕತ್ತೀನಿ ನೋಡ್ರಿ. ಈ ರಂಗೋಲಿ ಎಲ್ಲ ಅಷ್ಟೇ ನಾನು ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಬೇಕಂದವ್ರು ಹೋಗಿ ನೀವು ಚೆಕ್ ಮಾಡ್ಕೋಬೋದು. ರಂಗೋಲಿ ಎಲ್ಲ ತೆಗ್ದಾದ್ಮೇಲೆ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೆಲಸನ ಶುರು ಮಾಡ್ಕೋಬೇಕು. ನಾನು ಹಿಂದಿನ ದಿವಸನ ಯಾವಾಗಲೂ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿರ್ಬಿಟ್ಟಿರ್ತೀನಿ. ಹಾಗಾಗಿ ಬೆಳಗ್ಗೆ ನನಗೆ ಅಷ್ಟೊಂದು ಹರಿಬರಿ ಅನ್ಸಂಗಿಲ್ಲ. ಬಾಗಿಲು ಕೆಲಸ ಎಲ್ಲ ಮುಗಿದಾದ್ಮೇಲೆ ಫಸ್ಟ್ ನಾನು ಸ್ನಾನಕ್ಕೆ ಹೋದ್ನಿ. ಯಾಕಂದ್ರೆ ಗುಡಿಸಿ ಒರೆಸಿ ಎಲ್ಲ ಕೆಲಸ ಅಂತೂ ಮುಗ್ದಿತ್ತಲ್ಲ. ಹಾಗಾಗಿ ಡೈರೆಕ್ಟ್ ನಾನು ಸ್ನಾನಕ್ಕೆ ಹೋಗಿ ಬಂದೆ ನೋಡ್ರಿ. ಪೂಜೆನ ನಾನು ಮಾಡಕತ್ತೀನಿ. ಎಲ್ಲ ಆಲ್ಮೋಸ್ಟ್ ಪೂಜೆ ಮುಗ್ದೈತಿ. ಈಗ ಹೂ ಹಾಕಿ ಕರ್ಪೂರ ಅದು ಹಚ್ಚಿರ ಮುಗೀತು ನೋಡ್ರಿ ಪೂಜೆ. ನಾನು ಸುಮಾರಷ್ಟು ವಿಡಿಯೋದಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಪೂಜೆ ಮಾಡೋದು. ಹಾಗಾಗಿ ಈ ವ್ಲಾಗಲ್ಲೆಲ್ಲ ನಾನು ಅಷ್ಟು ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಿಲ್ಲ. ಇದು ಅಮಾವಾಸ್ಯೆ ದಿವಸ ಅಂದ್ರೆ ಸ್ವಲ್ಪ ಸ್ಪೆಷಲಾಗಿ ನಾನು ಪೂಜೆ ಮಾಡಿರ್ತೇನೆ ನೋಡ್ರಿ. ಅಂದ್ರೆ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಫುಲ್ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ತೊಗೊಂಡು ಬಂದು ನಾನು ಪೂಜೆ ಮಾಡಿರ್ತೀನಿ. ಮತ್ತು ಈ ಟಿಪ್ಪಂತೂ ನಾನು ಸುಮಾರು ಸರಿ ಹೇಳಿದೆ ನಿಮಗೆ. ಕರ್ಪೂರ ಹಚ್ಚುವಾಗ 2 ಲವಂಗನ ಹಾಕಿ ಹಚ್ಬೇಕಂತೇಳಿ. ನಾನಂತೂ ಮಿಸ್ ಮಾಡಿದೆ, ಹಚ್ತೇನೆ ನೋಡ್ರಿ. ಇವಾಗ ಪೂಜೆ ಮುಗೀತು. ಮತ್ತು ಇದು ನೋಡ್ರಿ ಸಾಂಬ್ರಾಣಿ ಕಪ್ ಅಂತೇಳಿ ಸಿಗ್ತಾವೆ ಇವನು ಅಷ್ಟೆ ನಾನು ಫ್ರೈಡೇಗೆ ಒಂದು ಸರಿ ಹಚ್ತೀನಿ. ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಅದಾವ, ದಿನ ಹಚ್ಚೋಕ್ಕಾಗಂಗಿಲ್ಲ. ಹಾಗಾಗಿ ಫ್ರೈಡೇಗೆ ಒಂದು ಸರಿ ಹಚ್ತೀನಿ. ನಮ್ಮೂರ ಕಡೆ ಆದ್ರೆ ಊದು ಬರ್ತೈತಿ, ಕವಡಿ ಊದು ಅಂತೇಳಿ. ಅಲ್ಲಿ ಒಲಿಯೂ ಇರ್ತೈತಿ, ಕೆಂಡನೂ ಸಿಗ್ತೈತಿ, ಕವಡಿ ಊದೆಲ್ಲ ಹಾಕ್ತಾರೋ. ಇಲ್ಲಿ ನಮಗೆ ಸಿಗಂಗಿಲ್ಲಲ್ಲ. ಹಾಗಾಗಿ ನಾನು ಈ ಸಾಂಬ್ರಾಣಿ ಧೂಪನ ತೊಗೊಂಡು ಬಂದಿರ್ತೀನಿ. ಅವನನ್ನು ಹಚ್ಚಿರ್ತಾನೆ ನೋಡ್ರಿ. ನನಗಂತೂ ಅದನ್ನು ಹಚ್ತೇವಲ್ಲ, ಹಚ್ಚಿದಾದ್ಮೇಲೆ ಮನೆ ತುಂಬ ಎಲ್ಲ ಅದು ಎಷ್ಟು ಚಂದ ಸ್ಮೆಲ್ ಬರ್ತೈತಿ ಊದಿಂದು. ಮನೆ ಫುಲ್ ಎಲ್ಲ ಹೊಗೆ ಬರ್ತೈತಿ. ನನಗಂತೂ ಅದು ಭಾಳ ಇಷ್ಟ ನೋಡ್ರಿ. ಭಾಳ ಅಂದ್ರೆ ಭಾಳ ಸೇರ್ತದೆ ನನಗದು ಸ್ಮೆಲ್ಲ. ನಾನು ಮಿಸ್ ಮಾಡ್ದನ ಹಚ್ಚಿರ್ತೀನಿ. ಊದಿದ್ರೆ ಊದು ಹಾಕ್ಬೋದು, ಇಲ್ಲದೇ ಇರೋ ಕಾರಣ ಇದನ್ನು ಹಚ್ಚಿರ್ತಾನೆ ನೋಡ್ರಿ. ನೋಡ್ತಿರ್ಬೋದು ನೀವು ಅದನ್ನು ಎಷ್ಟು ಹೊಗೆ ಬರಾಕತ್ತೈತೆ ಅಂತೇಳಿ. ನಾನು ಅದನ್ನು ಬ್ಲಿಂಕಿಟ್ ಒಳಗೆ ತರಿಸಿದ್ನಿ, ನಿಮಗೆ ತೋರಿಸಿದೆ ನಾನು ಶಾರ್ಟ್ ವೀಡಿಯೋದೊಳಗೆ. ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡಿದೆ ನೋಡ್ರಿ. ಪೂಜೆ ಎಲ್ಲ ಆದಮೇಲೆ
ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ. ಶಾವಿಗೆ ಉಪ್ಪಿಟ್ಟು ತಿಂದು ಆಮೇಲೆ ಸಾನ್ವಿನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ನಿ. ನಮ್ಮನೆಯವರು ಕೆಲಸಕ್ಕೆ ಹೋದರು. ಆಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡು, ಅಮಾವಾಸ್ಯೆ ಆಗಿರೋದ್ರಿಂದ ಚಪಾತಿ ರೊಟ್ಟಿ ಮಾಡೋಂಗಿಲ್ಲಲ್ಲ, ಹಾಗಾಗಿ ಸಜ್ಜಕದ ಹೋಳ್ಗೆ ಮಾಡಿರಾತಂಥೇಳಿ ನಾನು ಇವತ್ತು ಸಜ್ಜಕದ ಹೋಳ್ಗೆ ಮಾಡಾಕತ್ತೀನಿ. ನಾನು ಒಂದು ಸರಿನೂ ಶೇರ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಜೊತೆ, ಹಾಗಾಗಿ ಈ ವಿಡಿಯೋದೊಳಗೆ ನಾನು ತೋರ್ಸಕತ್ತೀನಿ ನೋಡಿರಿ. ಫಸ್ಟ್ ಒಂದು ಬೌಲಿಗೆ ನೋಡಿರಿ 1 ಕಪ್ಪ ಚಿರೋಟಿ ರವೆ, ಆಮೇಲೆ 1 ಕಪ್ಪ ಮೈದಾ ಹಿಟ್ಟು ತೊಗೊಂಡೆ. ನಾನು 2 ಸಾನಿಸ್ ತೊಗೊಂಡು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು ನೀವು. ಹಾಕ್ಕೊಂಡು ಇವಾಗ ನೋಡಿರಿ ನಾನು ಅದನ್ನು ನಾದ್ಕೊಳಕತ್ತೀನಿ. ಇದನ್ನು ಭಾಳ ತೆಳುವಾಗೇನು ಕಲಿಸ್ಬಾರ್ದು. ನಾವು ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಅಷ್ಟು ತೆಳುವಾಗೆಲ್ಲ ಏನು ಕಲಿಸೋದು ಬೇಡ. ಭಾಳ ತೆಳುವೂ ಅಲ್ಲ, ಭಾಳ ಗಟ್ಟಿನೂ ಇಲ್ಲ. ಹಂಗೆ ಇದನ್ನು ನಾದ್ಕೋಬೇಕು. ನಾದ್ಕೊಂಡು ಇದಕ್ಕೆ ನೋಡಿರಿ ಮೇಲೆ ಎಣ್ಣೆ ಹಚ್ಚಿ ನಾನು ಇದನ್ನು ನೆನೆಯಾಕೆ ಇಡಾಕತ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 12:25 ಆಗೈತಿ. ನಾನು ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಆಕಿನ ಕರ್ಕೊಂಡು ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿರತ್ತ ಅಂದ್ಕೊಂಡೀನಿ. ಹಿಟ್ಟಂತ ನೋಡಿರಿ ನಾದಿಟ್ಟನಿ ಸಜ್ಜಕದ ಹೋಳ್ಗೆ ಮಾಡೋಕೆ. ಆಮೇಲೆ ಇಲ್ಲಿ ನೋಡಿರಿ ಹೂರ್ಣ ಮಾಡೋಕೆ ಬೆಲ್ಲ ಜಜ್ಜಿಟ್ಕೊಂಡೀನಿ. ಆಮೇಲೆ ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡೀನಿ. ವಾಂಗಿಬಾತ್ ಮಾಡೋಕೆ ನೋಡಿರಿ ರೈಸ್ ಮಾಡಿ ಇಟ್ಕೊಂಡೀನಿ. ವಾಂಗಿಬಾತ್ಗೆ ಬೇಕಾಗಿರುವಂಥ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಇನ್ನು ಮಾಡ್ಕೊತ ನಿಂತಂದ್ರೆ ಮತ್ತು ಅಕ್ಕಿಗೆ 12:15 ಅಂದ್ರೆ ಕರ್ಕೊಂಡು ಬರಬೇಕು. ಅದಕ್ಕೆ ಫಸ್ಟ್ ಅಕ್ಕಿನ ಕರ್ಕೊಂಡು ಬಂದ ಆಮೇಲೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೊಂಟೇನ್ರಿ. ನಾ ಈಗ ಬಂದಮೇಲೆ ಸಿಗ್ತೀನಿ ನಿಮ್ಗೆ. ಇವಾಗ ಸಾನ್ವಿನ ನೋಡ್ರಿ ನಾನು ಸ್ಕೂಲಿಂದ ಕರ್ಕೊಂಡು ಬನ್ನಿ. ಇನ್ನು ಆಕಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಬಿಟ್ರಾಕಿ ಆಕಿ ಪಾಡಿಗೆ ಆಕಿ ಆಟ ಆಡ್ಕೊಂಡಿರ್ತಾಳೆ. ಆವಾಗ ನಾನು ಅಡುಗೆನ ಮಾಡ್ಬೋದು. ಟೈಮ್ ಬಂದು ಆಲ್ರೆಡಿ 12:15 ಆಗಿಬಿಟ್ಟತ್ ನೋಡ್ರಿ. ಯಾಕಂದ್ರೆ ಸಾನ್ವಿ ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನು ನಾಷ್ಟ ಮಾಡೀನಿ. ಆಮೇಲೆ ವಾಷಿಂಗ್ ಮಿಷನ್ಗೆಲ್ಲ ಸ್ವಲ್ಪ ಬಟ್ಟೆ ಹಾಕೋದಿತ್ತು. ಅದೆಲ್ಲ ಮಾಡಿ ಸಣ್ಣ ಪುಟ್ಟ ಕೆಲಸ ಮಾಡೋಷ್ಟೊತ್ತಿಗೆ ಟೈಮನ್ನು ಆಗಿಬಿಡುತ್ತೆ ನೋಡ್ರಿ. ಅದಕ್ಕಾಗಿ ಆಕಿನ ಕರ್ಕೊಂಬಂದ್ಮೇಲೆ ನಾನು ಮತ್ತೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡೀನಿ. ಒಂದು ಪಾತ್ರೆಗೆ ನೋಡ್ರಿ ನಾನು 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ. ಹಾಕ್ಕೊಂಡು ಅದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಲ್ಲ ಹಾಕ್ಕೊಳಕತ್ತೀನಿ ನೋಡ್ರಿ. ಈ ಬೆಲ್ಲ ಕರಗಬೇಕಷ್ಟ, ಇದು ಪಾಕ ಎಲ್ಲ ಬರೋದೇನು ಬೇಡ. ನೀರೊಳಗೆ ಜಸ್ಟ್ ಇದು ಕರಗಿರ ಸಾಕು ನೋಡ್ರಿ. ಇವಾಗ ಕರಗೈತಿ. ನಾವು ಸೇಮ್ ಸಜ್ಜಕ ಮಾಡ್ಕೋತೀವಲ್ಲ ಅದೇ ರೀತಿನೇ ಮಾಡ್ಕೋಬೇಕು. ನಾನು ಈ ನೀರನ್ನ ಸೋಸ್ಕೊಳಕತ್ತೀನಿ. ಯಾಕಂದ್ರೆ ಬೆಲ್ಲ ರೆಡಿ ಮಾಡುವಾಗ ಸ್ವಲ್ಪ ಕಸ ಕಡ್ಡಿ ಎಲ್ಲ ಬಂದಿರ್ತೈತಲ್ಲ ಸಣ್ಣದು, ಹಾಗಾಗಿ ನಾನು ಇವಾಗ ಸೋಸಿ ತಗೊಳಕತ್ತೀನಿ ನೋಡ್ರಿ. ಸ್ವಲ್ಪ ಬಂದಿತ್ತು, ಇದ್ರೊಳಗೆ ಕಸ ಬಂದಿತ್ತು ನೋಡ್ರಿ ಇಲ್ಲೇ, ಹಾಗಾಗಿ ಸೋಸ್ಕೊಂಡು ನಾನು ಮಾಡಿರ್ತೇನೆ. ಇವಾಗ ಅದಕ್ಕನ್ನು ನೋಡ್ರಿ ನಾನು ಜಜ್ಜಿಟ್ಕೊಂಡಿರೋವಂಥ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕ್ಕೊಂಡೇನಷ್ಟ ರುಚಿಗೋಸ್ಕರ. ಹಾಕ್ಕೊಂಡು ಇವಾಗ ನೋಡಿರಿ ರೋಸ್ಟೆಡ್ ರವೆ ತೊಗೊಂಡೆ ನಾನು. ಇದನ್ನು ಮೀಡಿಯಮ್ ರವೆ ಇದು. ನೀವು ರೋಸ್ಟೆಡ ಹಾಕಬೇಕಂತೇನಿಲ್ಲ, ಹಂಗೂ ಹಾಕ್ಕೋಬೋದು. ನಮ್ಮ ಮನ್ಯಾಗ ರೋಸ್ಟೆಡ ಇತ್ತಲ್ಲ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳಕತ್ತೀನಿ. ಆದ್ರೆ ಹುರಿದು ಹಾಕಿರ ಒಳ್ಳೆಯದು, ಹಂಗೆ ಹಾಕಿರೂ ನಡಿತತಿ. ಇವಾಗ ನೋಡಿರಿ ರವೆ ಹಾಕಿ ನಾನು ಇದನ್ನು ಕುದಿಸ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ಗಟ್ಟಿ ಮಾಡ್ಕೊಬಾರ್ದು ಇದನ್ನ. ನೋಡಿರಿ ಈ ರೀತಿ ಈ ಹದ ನಾನೇನು ತೋರ್ಸಾಕತ್ತೀನಿಲ್ಲ ಇದು ಕರೆಕ್ಟಾಗೈತೆ ನೋಡಿರಿ. ಈ ರೀತಿ ಮಾಡ್ಕೊಂಡು ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡೇನಿ. ಮಾಡ್ಕೊಂಡು ಇದಕ್ಕೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ನಾನು ಇದನ್ನು ಒಂದು 5 ನಿಮಿಷ ಅದು ಪ್ಲೇಟ್ ಮುಚ್ಚಿ ಹಬೆ ಒಳಗೆ ಬೇಯಲಿ ಅಂಥೇಳಿ ನಾನು ಪ್ಲೇಟ್ ಮುಚ್ಚಿ ಎತ್ತಿಡಾಕತ್ತೀನಿ ಇದನ್ನು. ಇವಾಗ ವಾಂಗಿಬಾತ್ ಗೊಜ್ಜು ಮಾಡ್ಕೊಂಡಿರತ್ತಂತೇಳಿ ನಾನು ವಾಂಗಿಬಾತ್ ಗೊಜ್ಜು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ನಾನು ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಾದ್ರೆ ಆಲ್ರೆಡಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟು ಹೋಗಿದ್ನಿ, ಹಾಗಾಗಿ ಒಗ್ಗರಣೆ ಹಾಕತ್ತೀನಿ. ರೈಸನ್ನು ನಾನು ಮಾಡಿ ತಣ್ಣಗಾಗಕ್ಕೆ ಇಟ್ಟನಿ. ಇವಾಗ ನೋಡಿರಿ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಜಾಸ್ತಿ ನಾನು ಹಾಕ್ಕೊಂಡೇನಿ. ಅದಕ್ಕೆ ಕಡಲೆ ಬೀಜ ಗೋಡಂಬಿ ಹಾಕ್ಕೊಂಡೇನಿ ನೋಡಿರಿ. ಹಾಕ್ಕೊಂಡು ಚಂದ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಸಾಸಿವೆ ಹಾಕ್ಕೊಂಡೇನಿ. ನಾನು ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡ್ಕೊಳಕತ್ತೀನಿ, ಹಾಗಾಗಿ ಜಾಸ್ತಿ ತೊಗೊಂಡೇನಿ ನೋಡಿರಿ ಎಣ್ಣೆ. ಅದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ನೋಡಿರಿ. ಈಗ ಹಾಕ್ಕೊಂಡು ಚಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಕರಿಬೇವು ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮ, ಆಮೇಲೆ ಟೊಮ್ಯಾಟೊ, ಬದನೆಕಾಯಿ ಇಷ್ಟೆಲ್ಲ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡೇನಿ ನೋಡಿರಿ. ಇವಾಗ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಅಷ್ಟು ನಾನು ದಪ್ಪ ಮೆಣಸಿನ್ಕಾಯಿ ತೊಗೊಂಡೇನಿ ನೋಡಿರಿ, ಕ್ಯಾಪ್ಸಿಕಮ್ಮ. ಇದು ಕ್ಯಾಪ್ಸಿಕಮ್ಮ ಇದ್ರೂ ಹಾಕೋಬೋದು, ಇರಲಿಲ್ಲ ಅಂದ್ರೆ ನಡಿತತಿ. ಆದರೆ ಬದನೆಕಾಯಿ ಮಾತ್ರ ಹಾಕಬೇಕು ನೋಡಿರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೋಡಿರಿ ನಾನು ಬದ್ನಿಕಾಯಿ ಹಾಕೋತೀನಿ. ನಮ್ಮ ಊರ ಸೈಡ ಸಿಗೋದು ಕಡಿಮೆ ಬದ್ನಿಕಾಯ. ನಮ್ಮ ಕಡೆ ಗುಂಡು ಬದ್ನಿಕಾಯಿ ಸಿಗ್ತಾವೆ, ಅವನು ಹಾಕೋಬೋದು. ಆದರೆ ಈ ಬದ್ನಿಕಾಯಿ ಸಿಕ್ಕರನ ಇದಕ್ಕೆ ಟೇಸ್ಟ್ ಚಲೋ ಇರ್ತೈತಿ, ಈ ಬದ್ನಿಕಾಯಿ ಹಾಕಿರನ. ಹಾಗಾಗಿ ಸಿಕ್ಕರ ನೋಡಿರಿ ತೊಗೊಂಡು ಬಂದ ಮಾಡಿರಿ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಂಡೇನಿ ನಾನು. ಟೊಮೆಟೊ ಹಾಕ್ಕೊಂಡು ಚಂದಾಗ ನಾನು ಫ್ರೈ ಮಾಡ್ಕೊಂಡೇನಿ. ಫ್ರೈ ಮಾಡ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ.
ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀನಿ. ಆಮೇಲೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಖಾರ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಇದಕ್ಕೆ ನಾವು ವಾಂಗಿಬಾತ್ ಪೌಡ್ರ್ ಹಾಕೋತೇವಲ್ಲ ಆವಾಗ ಕರೆಕ್ಟ್ ಆಕತಿ. ಹಾಗಾಗಿ ಇವಾಗ ನೋಡ್ರಿ ನಾನು MTR ವಾಂಗಿಬಾತ್ ಮಸಾಲಾನ ನಾನು ಯೂಸ್ ಮಾಡಕತ್ತೀನಿ. ಬೇರೆ ಬ್ರ್ಯಾಂಡ್ದನ್ನು ನೀವು ತೊಗೋಬೋದು, ಆದರೆ ನಮ್ಮ ಮನೇಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಹಾಗಾಗಿ MTRದನ್ನು ಪೌಡ್ರ್ ಹಾಕ್ಕೊಂಡೇನು ನೋಡ್ರಿ. ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳಕತ್ತೀನಿ. ಹುಣಸೆ ಹುಳಿ ಅಂತೂ ಕಂಪಲ್ಸರಿ ಹಾಕಲೇಬೇಕು ಇದಕ್ಕೆ, ಇಲ್ಲಾಂದ್ರೆ ಟೇಸ್ಟು ಅಷ್ಟು ಚಲೋ ಇರೋಂಗಿಲ್ಲ. ಹುಣಸೆ ಹುಳಿ ಹಾಕ್ಕೊಂಡು ಇವಾಗ ಇದನ್ನು ನಾನು ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾವು ಎಷ್ಟು ಚಲೋ ಹುರ್ಕೊಳ್ತೇವಲ್ಲ, ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತೇವಲ್ಲ ಅಷ್ಟು ಚಲೋ ಇದು ಟೇಸ್ಟ್ ಬರ್ತೈತಿ ಮತ್ತು ಭಾಳ ದಿವಸನೂ ಹಾಳಾಗಂಗಿಲ್ಲ. ಇವಾಗ ಇದಕ್ಕೆ ನೋಡ್ರಿ ನಾನು ಬೆಲ್ಲ ಹಾಕ್ಕೊಂಡೀನಿ. ಪುಡಿ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಚೆಂದಾಗ ನಾನು ಫ್ರೈ ಮಾಡ್ಕೊಂಡೇನಿ ನೋಡ್ರಿ. ಇಷ್ಟಾದ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಯ್ತು ನೋಡ್ರಿ. ನಾನು ಆಲ್ರೆಡಿ ರೈಸ್ ಎಲ್ಲ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಥರ ನಾವು ವಾಂಗಿಬಾತ್ ಗೊಜ್ಜು ಮಾಡಿ ಇಟ್ಕೊಂಡಿವಿ ಅಂದ್ರೆ, ಫ್ರಿಜ್ ಒಳಗೆ ಇಟ್ಕೊಂಡಿವಿ ಅಂದ್ರೆ ನಾವು ಒಂದು ತಿಂಗಳು ನಾವು ಇದನ್ನು ಯೂಸ್ ಮಾಡ್ಕೋಬೋದು ವಾಂಗಿಬಾತ್ ಗೊಜ್ಜು. ಮತ್ತು ಫ್ರಿಜ್ ಇಲ್ದ ಹೊರಗಡೆ ಇಡ್ತೇವಪ್ಪ ಅಂತಂದ್ರೆ ಒಂದು ವಾರದೊಳಗೂ ನಾವಿನ್ನ ಇಟ್ಕೋಬೇಕು. ಚೆಂದಾಗ ಕುದಿಸ್ಕೋಬೇಕು ಇದನ್ನು ನಾವು ಹುಣಸೆ ಹುಳಿ ಹಾಕಿದ ಮೇಲೆ. ಆವಾಗ ನಾವು ಒಂದು ವಾರದವರೆಗೂ ಫ್ರಿಜ್ ಇಲ್ದ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನೋಡ್ರಿ. ಎಷ್ಟೊಂದು ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೋ ಅವ್ರಿಗೆಲ್ಲ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಹೆಲ್ಪ್ ಆಗ್ತೈತಿ. ಮತ್ತು ಬ್ಯಾಚುಲರ್ಸ್ಗೂ ಅಷ್ಟೇ ಯೂಸ್ ಆಗ್ತೈತೆ ನೋಡ್ರಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ. ಇವಾಗ ನೋಡ್ರಿ ನಾನು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ರೈಸ್ ಕಲಿಸ್ಕೊಂಡಿದ್ನಿ. ಸ್ವಲ್ಪ ಜಾಸ್ತಿ ನಾನು ಮಾಡಿದ್ನಲ್ಲ, ಹಾಗಾಗಿ ಇನ್ನೊಂದು ಟೈಮಿಗೆ ಆಗುವಷ್ಟು ಇತ್ತಿದ್ದು ಗೊಜ್ಜು. ಇದನ್ನು ನಾನು ಈ ರೀತಿ ಒಂದು ಗಾಜಿನ ಡಬ್ಬದೊಳಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೇನೆ. ಇನ್ನೊಂದು ಸರಿಗೆ ನಮಗೆ ಆಗ್ತೈತೆ ನೋಡ್ರಿ. ಇದು ತಿಂಡಿಗೋ ಅಥವಾ ರಾತ್ರಿ ಊಟಕ್ಕೋ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಇದನ್ನು. ನಾನು ಪ್ರತಿ ಸಾರಿ ಅಷ್ಟೇ ಪುಳಿಯೋಗರೆ ಗೊಜ್ಜು ಆಮೇಲೆ ಈ ರೀತಿ ವಾಂಗಿಬಾತ್ ಗೊಜ್ಜು ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ನಾನು ಮಾಡಿಟ್ಕೊಂಡಿರ್ತೀನಿ, ಎಮರ್ಜೆನ್ಸಿ ಇರಲಿ ಅಂಥೇಳಿ. ನೋಡ್ರಿ ಈ ರೀತಿ ಸ್ಟೋರ್ ಮಾಡಿ ನಾವು ಒಂದು ತಿಂಗಳು ಇಟ್ಕೋಬೋದು ಇದನ್ನು ಫ್ರಿಜ್ ಒಳಗೆ. ವಾಂಗಿಬಾತ್ ಅಂತೂ ಮಸ್ತಾಗಿ ರೆಡಿಯಾಗಿತ್ತು. ಇವಾಗ ನಾನು ಒಂದು ಪರಾತಿಗೆ ಅದೇನು ಸಜ್ಕ ಮಾಡಿ ಇಟ್ಕೊಂಡಿದ್ನಲ್ರಿ ಅದನ್ನು ಆರಕ್ಕೆ ಇಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಬಿಸಿ ಇದ್ದಾಗ ಹೋಳಿಗೆ ಮಾಡ್ರೆ ಚಲೋ ಬರೋಂಗಿಲ್ಲ. ಹಾಗಾಗಿ ಆರಕ್ಕೆ ಒಂದು ಪರಾತೊಳಗೆ ಹಾಕತ್ತೀನಿ ನಾನು. ಬೋಗಣ್ಯಾಗ ಇಟ್ರೆ ಅದು ಬೇಗ ಆರೋದಿಲ್ಲ, ಅದಕ್ಕಾಗಿ ಒಂದು ಪರಾತೊಳಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ರೆ ಅದು ಬೇಗ ಆರ್ತತಿ. ಅದಕ್ಕಾಗಿ ನಾನು ಪರಾತೊಳಗೆ ಹಾಕಿಡತ್ತೇನೆ ನೋಡ್ರಿ. ಇದು ಸ್ವಲ್ಪ ತಣ್ಣಗೆ ಹಾಕಬೇಕು. ನಾನು ಹಿಟ್ಟಂತೂ ಆಲ್ರೆಡಿ ಕಲಸಿಟ್ಟಿದ್ನಿ, ಅದು ಇವಾಗ ನೆನೆದಿತ್ತು. ಇದು ಸ್ವಲ್ಪ ಆರಿದ ತಕ್ಷಣ ಬೇಗ ಹೋಳಿಗೆ ಮಾಡಬೇಕು. ಇವಾಗ ನೋಡ್ರಿ ಈಗ ತಣ್ಣಗಾಗೈತಿ. ಇದು ತಣ್ಣಗಾದ್ಮೇಲೆ ಈ ರೀತಿ ಉಂಡೆ ಕಟ್ಟಿದಾಗ ನೋಡ್ರಿ ಉಂಡೆ ಥರ ಬರಬೇಕಿದು. ಇವಾಗ ಪರ್ಫೆಕ್ಟ್ ಅದಾಗೈತೆ ಅಂತ ಅರ್ಥ. ಈ ರೀತಿ ಉಂಡೆ ಆಗಲಿಲ್ಲ ಅಂದ್ರೆ ಹೋಳಿಗೆನೂ ಚಲೋ ಬರೋದಿಲ್ಲ. ಹಾಗಾಗಿ ನೋಡ್ಕೊಂಡೆ ಮಾಡಿರಿ. ಸ್ಟಾರ್ಟಿಂಗ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತತಿ, ಮಾಡಿ ರೂಢ ಆದವ್ರಿಗೆ ಅಷ್ಟೇನು ಕಷ್ಟ ಅನ್ಸಂಗಿಲ್ಲ. ಆವಾಗ ಆರಾಮಾಗಿ ನಾವು ಮಾಡ್ಕೋಬೋದು ನೋಡ್ರಿ. ಹಿಟ್ಟನ್ನು ನೆನೆ ಇಟ್ಟಿದ್ನಿ, ಅದು ನೆನೆದತಿ. ಚಿರೋಟಿ ರವೆ ಹಾಕಿರ್ತಾವಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ನೆನೆ ಇಡಬೇಕು ಇದನ್ನು. ಇವಾಗ ನಾವು ಮಾಮೂಲಿ ಬೇಳೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಅದೇ ರೀತಿ ನಾನು ನೋಡ್ರಿ ಹೊನ್ಗೆ ಹಾಕಿ ಉಳ್ಳಿ ತುಂಬಿಕೊಂಡು ಲಟ್ಸಿರ ಸಜ್ಕದ ಹೋಳ್ಗೆ ರೆಡಿ ಆದವು ನೋಡ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಇವ ಹೋಳ್ಗೆ. ಸಣ್ಣಕ್ಕಿದ್ದಾಗಿಂದನೂ ಅಷ್ಟೇ. ನಮ್ಮ ಕಡೆ ಉಳಿವಿ ಜಾತ್ರೆ ಬಂತಂದ್ರೆ ಇವಾಗ ಆಲ್ಮೋಸ್ಟ್ ಇವಾಗ ನಮ್ಮ ಕಡೆ ಎಲ್ಲ ಉಳಿವಿಗೆ ಹೋಗಿದ್ದಾವು ಚಕಡಿಗಳೆಲ್ಲ. ಈ ಉಳಿವಿ ಜಾತ್ರೆ ಮುಗಿಸ್ಕೊಂಡು ಬರಾತಿರ್ತಾರಲ್ಲ ಅವರ ಬರುವಾಗ ಸಜ್ಕದ ಹೋಳ್ಗೆ ಮಾಡ್ಕೊಂಡು ಬರ್ತಾರೋ. ಬಂದಮೇಲೆ ಓಣೆಗೆಲ್ಲ ಕೊಡ್ತಾರೆ ಅವ್ರ. ಆವಾಗ ನಮ್ಮ ಓಣ್ಯಾಗೂ ನಮಗೆ ಕೊಡ್ತಿದ್ರೆ ನಾವು ಹೋಗ್ತಿರ್ಲಿಲ್ಲ, ಉಳ್ವಿ ಜಾತ್ರೆಗೆಲ್ಲ ಹೋಗ್ತಿರ್ಲಿಲ್ಲವ. ಆವಾಗ ನಮ್ಮ ಓಣ್ಯಾನ ಮಂದಿಯೆಲ್ಲ ಬಂದವ್ರು, ಉಳಿಗೆ ಹೋಗಿ ಬಂದವರೆಲ್ಲ ನಮ್ಗೆ ಸಜ್ಕದ ಹೋಳ್ಗೆ ಕೊಡ್ತಿದ್ರು. ನನಗಂತೂ ಭಾಳ ಅಂದ್ರೆ ಭಾಳ ಸೇರ್ತಿದ್ದು ಇವ. ಆವಾಗಿಂದ ನೋಡ್ರಿ ನನಗಂತೂ ಈ ಸಜ್ಕದ ಹೋಳ್ಗೆ ಅಂದ್ರೆ ಭಾಳ ಇಷ್ಟ. ನಾನು ನಮ್ಮ ಮನ್ಯಾಗ ಇದು ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ರೆಸಿಪಿ ಗೊತ್ತಿತ್ತು, ಆದರೆ ನಾನು ಮಾಡಿರಲಿಲ್ಲ. ಮುಂಚೆ ಸ್ವೀಟ್ ಯಾರೂ ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಆದರೆ ಇತ್ತೀಚೆಗೆ ನಮ್ಮ ಸಾನ್ವಿಗಂತೂ ಭಾಳ ಇಷ್ಟ ಆಗ್ತೈತಿ ಸ್ವೀಟ. ಮುಂಚೆ ಆಕಿ ಒಂಚೂರು ಏನೂ ತಿಂತಿರಲಿಲ್ಲ, ಆದರೆ ಇವಾಗ ಸ್ವೀಟ್ ಅಂದ್ರೆ ಆಕೆಗೆ ಭಾಳ ಇಷ್ಟ. ಅದಕ್ಕಾಗಿ ನಾನು ಅಮಾವಾಸ್ಯೆಗೆ ಮತ್ತು ನಮ್ಗೆ ಯಾವಾಗ ತಿನ್ಬೇಕು ಅನಿಸ್ತತ್ತಲ್ಲ ಅವಾಗೆಲ್ಲ ನಾನು ಮಿಸ್ ಮಾಡಿದೆ, ನಾನು ಸ್ವೀಟ ಮಾಡಿ ಕೊಟ್ಟಿರ್ತೇನೆ ಆಕೆಗೆ. ಸಜ್ಕ ಅಂತೂ ವಾರದಾಗ 2 ದಿವಸ ಫಿಕ್ಸ್ ಇರತ್ತೆ ನಮ್ಮ ಮನ್ಯಾಗ. ಸಜ್ಕದ ಹೋಳ್ಗೆ ನಾನು ಒಂದು ಸರಿ ಮಾಡಿರಲಿಲ್ಲ, ಬೇಳೆ ಒಬ್ಬಟ್ಟು ಮಾಡಿದ್ನಿ.
ಇದನ್ನು ಮಾಡಿರಲಿಲ್ಲಲ್ಲ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೂ ಆಯಿತು. ಆಮೇಲೆ ನನಗೂ ಇಷ್ಟ, ಆಮೇಲೆ ಅಮಾವಾಸ್ಯೆನೂ ಐತಲ್ಲ, ಹಾಗಾಗಿ ಎಲ್ಲ ಆಯ್ತು ಅಂಥೇಳಿ ನಾನಿವತ್ತು ಮಾಡೀನಿ ನೋಡ್ರಿ. ನಾನು ಭಾಳ ದಿವಸ ಆಗಿತ್ತು ಮಾಡಿ, ನನಗೂ ಅನ್ಸಾಕತ್ತಿತ್ತು ಕರೆಕ್ಟಾಗಿ ಬರ್ತಾವೋ ಇಲ್ಲೋ ಅಂಥೇಳಿ. ಅದರ ನೋಡೋಣ ಅಂಥೇಳಿ ಮಾಡೀನಿ. ಎಲ್ಲ ಪರ್ಫೆಕ್ಟ್ ಹದದೊಳಗೆ ಕರೆಕ್ಟಾಗಿ ಹೋಳಿಗೆ ಬಂದು ನೋಡ್ರಿ, ಎಲ್ಲೂ ಒಂಚೂರು ಹರಿಲಿಲ್ಲ, ಏನೂ ಆಗಲಿಲ್ಲ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಹೋಳಿಗೆ ರೆಡಿ ಅದು. ನಾನು ಅಂದ್ಕೊಳಕತ್ತಿದ್ನಿ ಅದ, ಯಾವಾಗಲೂ ಅಮಾವಾಸ್ಯೆಗೆ ಬರೀ ಶಾವಿಗೆ ಪಾಯಸ, ಆಮೇಲೆ ಸಾಬುದಾನಿ ಪಾಯಸ, ಹೆಸರುಬೇಳೆ ಪಾಯಸ ಇದನ್ನು ಮಾಡ್ತಿದ್ನಿ. ಇನ್ಮೇಲೆ ಒಂದು ತಿಂಗಳಿಗೆ ಒಂದು ಸರಿನಾದರೂ ಈ ರೀತಿ ಹೋಳಿಗೆ ಮಾಡ್ಕೊಂಡು ತಿನ್ನಬೇಕಪ್ಪ ಅಂತ ಅನಿಸ್ತು. ಯಾಕಂದ್ರೆ ಕೆಲಸನೂ ಭಾಳ ಈಸಿ ಇದ್ರದ್ದು. ಬೇಳೆ ಕುದಿಸ್ಬೇಕು, ಅದಕ್ಕೆ ಬೆಲ್ಲ ಹಾಕಬೇಕು, ರುಬ್ಬಬೇಕು, ಆ ಥರ ಏನಿಲ್ಲ. ಸಜ್ಜಕ ಮಾಡ್ಕೊಳ್ಳೋದು, ಆಮೇಲೆ ಹಿಟ್ಟು ಕಲಿಸಿ ಹೋಳ್ಗೆ ಮಾಡ್ಕೊಂಡ್ರೆ ಇಷ್ಟ ನೋಡ್ರಿ, ಬೇಗನೂ ಆಗಿಬಿಡ್ತೈತಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಇವ. ಹಾಗಾಗಿ ಈ ಅಮಾವಾಸ್ಯೆಗೆ ನಾನು ಸಜ್ಜಕದ ಹೋಳ್ಗೆ ಮಾಡೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚಂದ ಉಬ್ಬಿ ಬರತ್ತಾವ ಅಂಥೇಳಿ. ಹೋಳ್ಗೆ ನಾನು ಮಾಡೀನಿ. ಆಲ್ರೆಡಿ ವಾಂಗಿಭಾತನ್ನು ನಾನು ರೆಡಿ ಮಾಡಿದ್ನಿ. ಇವಾಗ ನೋಡ್ರಿ ನಾನು ರೆಡಿ ಮಾಡಿ ನಮ್ಮ ಮೇಲ್ಗಡೆ ಮನೆಯವ್ರಿಗೆ ಕೊಡೋಕೆ ತಟ್ಟೆ ಒಳಗೆ ಹಾಕಿ ಇವಾಗ ಕೊಟ್ಟು ಬರೋಕೆ ಹೊಂಟೀನಿ. ಯಾಕಂದ್ರೆ ಟೈಮ್ ಆಲ್ರೆಡಿ ಊಟ ಟೈಮ್ ಆಗಿತ್ತು, ಅವ್ರು ಊಟ ಮಾಡ್ತಾರಂತೇಳಿ ಬೇಗ ಅವ್ರಿಗೆ ಕೊಟ್ಟು ಬಂದು ನಾನು ದೇವ್ರ ನೈವೇದ್ಯ ಅವ್ರಿಗೆ ಕೊಡೋಕ್ಕೂ ಮುಂಚೆ ನಾನು ದೇವ್ರ ನೈವೇದ್ಯ ಸಪ್ರೇಟು ಎತ್ತಿಟ್ಟಿದ್ನಿ. ಇವಾಗ ಮಧ್ಯಾಹ್ನ ದೇವರಿಗೆ ದೀಪ ಹಚ್ಚಿ ನಾನು ನೈವೇದ್ಯ ಹಿಡಿಯಾಕತ್ತೀನಿ. ಅಮಾವಾಸ್ಯೆಗೆ ಒಂದು ಸರಿ ಏನಾದರೂ ಸ್ವೀಟ್ ಮಾಡಿ ನಾನು ನೈವೇದ್ಯ ಮಾಡಿರ್ತೀನಿ. ನಂದು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ತೈತಿ. ಬೆಳಗ್ಗಿನ ಪೂಜೆ ಮುಗ್ದಿತ್ತಲ್ಲ, ದೀಪ ಹಚ್ಚದ ನಾವು ದೇವರಿಗೆ ನೈವೇದ್ಯ ಹಿಡಿಬಾರ್ದು ಅಂತೇಳಿ ದೇವರಿಗೆ ದೀಪ ಹಚ್ಚಿ ಇವಾಗ ನಾನು ನೈವೇದ್ಯ ಹಿಡಿಯಾಕತ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.